ಫ್ರೆಂಡ್ಸ್, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಂದು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ರಾಗಿ ಎತ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶಕ್ತಿ ಬರಲಿ, ಮೂಳೆಗಳಿಗೆಲ್ಲ ಮಂಡಿ ಎಲ್ಲ ಬೇಯಿಸಾಯ್ತಾ ಮಂಡಿ ಎಲ್ಲ ಕುಂದ್ಕೊಂಡು ಎದ್ದು ಕಟ ಅಂತ ಇರ್ತದಲ್ವ, ಅದಕ್ಕೆಲ್ಲ ಬೇಡ, ಹಂಗೆಲ್ಲ ಆಗಬಾರ್ದು ಅಂತ ಆರೋಗ್ಯಕರವಾಗಿ 1 ಸ್ಪೂನಷ್ಟು ಹುಳ್ಳಿಕಾಳು ಪುಡಿ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಹುಳ್ಳಿಕಾಳು, ಸ್ವಲ್ಪ ಸೋಂಪು, ಮೆಂತ್ಯ, ಜೀರಿಗೆ ಎಲ್ಲ ಸೇರಿಸಿ ಪುಡಿ ಮಾಡಿಕೊಂಡಿದ್ದೀನಿ. ಅದಕ್ಕೇ ರಾಗಿ ಜೊತೆಗೆ ಇದನ್ನು ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮಕ್ಳುಗಳಿಗೆಲ್ಲ ತುಂಬ ಅವರು ಹೊರಗಡೆ ಎಲ್ಲ ತಿರುಗಾಡ್ಕೊಂಡು ಬಂದು ಕಾಲು ನೋವು ಅಂತ ಇರ್ತಾರಲ್ವ, ಅದೆಲ್ಲ ಆಗದೇ ಇರಲಿ ಅಂದ್ಬಿಟ್ಟು ಈ ಥರ ನಾನು 2 ಮಿಕ್ಸ್ ಮಾಡ್ಕೊಂಡು ಯಾವಾಗೂ ರಾಗಿ ಅಂಬಲಿ ಮಾಡ್ತಾಯಿರ್ತೀನಿ. ಇದೆರಡು ಮಿಕ್ಸ್ ಮಾಡ್ಕೊಂಡು ನೋಡಿ, ಇವಾಗ ಎಷ್ಟು ಬೇಕಷ್ಟು ನೀರು ಹಾಕೋತೀನಿ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೀರು ಮಾಡ್ಕೊತೀನಿ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ರಾಗಿ ಅಂಬಲಿ ಅಂತ ಕುಡ್ದು ಬೇಜಾರಾಗಿರೋರಿಗೆ ಈ ಥರ ಕೊಡ್ಬೋದು ನೀವು. ಹಾಯ್ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ ಅಂತ, ಸೋಂಪು ಆರಾಧನೆ ಆಗಲಿ ಅಂದ್ಬಿಟ್ಟು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡೋಣ. ನೀರಲ್ಲೂ ಮಾಡ್ಕೋಬೋದು ನೀವು. ಇದನ್ನು ಮೊದಲೇ ಮುದ್ದೆ ಥರ ಮಾಡ್ಕೊಂಡು ಆಮೇಲೆ ಮೊಸರಲ್ಲಿ ಕಲಸೂ ಮಾಡ್ಬೋದು. ಅದೆಲ್ಲ ಸುಮ್ಮನೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟ್ ಹೀಗೆ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ತೆಳು ಐತೆ ಅಂತ. ಮಾಡ್ತಾ ಇನ್ನೂ ಗಟ್ಟಿ ಆಗುತ್ತೆ. ಈಗ ಮಾಡೋಣ ಬನ್ನಿ. ನಾನು ಇಬ್ರಿಗೋಸ್ಕರ ಮಾಡ್ತಾ ಇರೋದು, ಅದರಿಂದ ನನಗೆ ಇಷ್ಟೇ ಸಾಕು. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮಾಡ್ಬೋದು. ಮಾರ್ನಿಂಗ್ ಯೂಸ್ ಮಾಡ್ಬೋದು, ನೈಟ್ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತೀರ ಅಂಥವ್ರು ಇಂಥ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಬೋದು. ಹುಳ್ಳಿಕಾಳು ತುಂಬ ಎನರ್ಜಿ ಕೊಡುತ್ತೆ. ಈಗ ಮೂಳೆಗಳೆಲ್ಲ ಶಕ್ತಿ ಇರಲ್ಲ ಮತ್ತು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು, ಯಾವಾಗೂ ಈಗ ವಾತಾವರಣ ಬೇರೆ ಕೋಲ್ಡ್ ಇರೋರು ತುಂಬ ಈ ಥರ ಮಾಡ್ಕೊಂಡು ಕುಡಿಬೋದು. ಈ ಗಂಜಿ ಒಬ್ಬರೇ ರಾಗಿ ಗಂಜಿ ಕುಡಿಬೇಕು ಅಂತಂದರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಹುಳ್ಳಿಕಾಳು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ, ಶಕ್ತಿನೂ ಬರುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗು ಆಗುತ್ತೆ. ನೋಡಿ, ಈ ಥರ ಟ್ರೈ ಮಾಡ್ಕೊಂಡು ಕುಡಿಬೋದು. ಒಂದು 15ರಿಂದ 20 ನಿಮಿಷ ರೆಡಿ ಆಗಿಬಿಡುತ್ತೆ. ಯಾವಾಗೂ ಒಂದೇ ಥರ ನಾಷ್ಟ ಮಾಡಿ ಬೋರ್ ಆಗಿರೋರಿಗೆ ಈ ಥರ ಮಾಡ್ಬೋದು. ಈಗ ಒಂದು 10 ನಿಮಿಷ ಇದು ಕುದಿಯೋಕ್ಕೆ ಬಿಡೋಣ. ಕುದ್ದಾದ್ಮೇಲೆ ನೋಡ್ಬೋದು ಈಗ ಕುದೀತಾ ಇದೆ. ಇದೇನು ಗಂಟೆಲ್ಲ ಏನು ಆಗಲ್ಲ. ನೋಡ್ಬೋದು, ಇದು ನೀವೇ ನೋಡ್ಬೋದು. ಹಳ್ಳಿ ಜನ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ. ಮಾತಿಗೆ ಮುಂಚೆ ನೀವೇನು ತಿಂದ್ರಿ? ಬಾರ್ಲ ಕಣ, ನಮ್ಮನೇಲಿ ಮುದ್ದೆ ಮಾಡಿದ್ರು, ಹುಳ್ಳಿಕಾಳು ಸಾರು ಮಾಡಿದ್ರು, ಇನ್ನೇನಿಲ್ಲ ಅಂತಾರೆ. ನಮ್ಮೂರ ಕಡೆ ನೋಡಿ, ಬೆಂಗಳೂರು ಸೈಡು, ಸಿಟಿ ಸೈಡೆಲ್ಲ ಏನು ತಿಂದ್ರಿ? ಪಿಜ್ಜಾ, ಬರ್ಗರ್, ದೋಸೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗಿರೋಷ್ಟು ಸ್ಟ್ರಾಂಗ್ ನಮಗಿರಲ್ಲ ಅನ್ನೋದು. ಅದಕ್ಕೇ ಈ ಥರ ವರ್ಷನ್ ಮಾಡ್ಕೊಂಡು ಕುಡಿಬೋದು ಹೆಲ್ದಿಯಾಗಿ. ತುಂಬ ಟೇಸ್ಟ್ ಇರುತ್ತೆ, ಕೆಲಸನೂ ಬೇಗ ಆಗುತ್ತೆ, ಈ ಕಡೆಯೂ ಶಕ್ತಿನೂ ಚೆನ್ನಾಗಿರುತ್ತೆ, ಹೆಲ್ದಿನೂ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಗಟ್ಟಿ ಆಯಿತು. ಹಿಂಗಿದ್ರೆ ಆಯಿತು ಅಂತ ಅರ್ಥ. ನೋಡಿ, ಇದು ಒಂದು 5ರಿಂದ 10 ನಿಮಿಷ ಆರಾಗ್ಬಿಡೋಣ. ಮಕ್ಕಳು ಎಳೆ ಪಾಪುಗಳಿಗೂ ತಿನ್ನಿಸ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಈಗ ಗಂಜಿ ಇದರಲ್ಲೇ ಹುಳ್ಳಿಕಾಳು, ಸೋಂಪು, ಮೆಂತ್ಯ, ಅಜ್ವಾಯಿನು ಎಲ್ಲ ಬಿದ್ದಿರೋದ್ರಿಂದ ನೀವು ಮಕ್ಳಿಗೂ ಮಾಡ್ಕೊಂಡು ತಿನ್ನಿಸ್ಬೋದು. ನೀವೇನು ತೊಂದರೆ ಆಗೋಲ್ಲ. ಮಕ್ಳಿಗೂ ಎಳೆ ಪಾಪುಯಿಂದನೂ ಒಂದು 6 ತಿಂಗಳು 7 ತಿಂಗಳು ಮಕ್ಳುಗಳು ತಿನ್ನಿಸ್ಬೋದು. ಅವರು ಹೆಲ್ದಿಯಾಗಿ ಸ್ಟ್ರಾಂಗ್ ಇರ್ತಾರೆ. ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅಂಥವನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದೇ ಹೆಲ್ತಿ ಮಿಲೆಟ್ಸ್ ರೆಡಿ ಆಗುತ್ತೆ. ನೋಡ್ಬೋದು, ನೋಡಿ ರೆಡಿ ಆಯಿತು. ನಾವು ನಮ್ಮ ಮಕ್ಕಳಿಗೆಲ್ಲ ಡೈಲಿ ಇದೇ ಕೊಡೋದು ನಾವು. ಅವರು ಒನ್ ಟೈಮಾರು ನಾವು ಇದು ಕುಡಿತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.